ನಿಧಿ ಕ್ರಿಯೇಷನ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರಕ್ಕೆ ಕುಂದನ್ ಬಳಸಿ ಮನೆಯಲ್ಲೇ ರೆಡಿಮೇಡ್ ರಂಗೋಲಿಯನ್ನು ಹೇಗೆ ಮಾಡಬಹುದು, ಅದಕ್ಕೆ ಯಾವ್ಯಾವ ವಸ್ತುಗಳನ್ನ ಬಳಸಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು OHP ಪೇಪರ್ ತೊಗೊಂಡಿದ್ದೀನಿ. ನೀವು ಕಲರ್ ಇಲ್ಲದೆ ಬರೀ ಕುಂದನ್ ಬಳಸೋದಾದರೆ ಹೊಸದಾಗಿ OHP ಪೇಪರ್ ತೊಗೊಳ್ಳಿ. ಕಲ್ಲರ್ ಹಾಕಿ ಅದ್ರ ಮೇಲೆ ಕುಂದನ್ ಬಳಸೋದಾದರೆ ಈ ರೀತಿ ಹಳೆ ಫೈಲ್ ಕವರ್ಸ್ನ ಯೂಸ್ ಮಾಡ್ಕೊಬಹುದು. ಒಂದು ಬಿಳಿ ಹಾಳೆಯಲ್ಲಿ ನಮಗೆ ಬೇಕಾದ ಡಿಸೈನ್ನ ಬರ್ಕೋಬೇಕು. ನಾನು ಒಂದು ಡಿಸೈನ್ ಮಾತ್ರ ಬರೆದಿದ್ದೀನಿ. ನೀವು ಒಂದೇ ಹಾಳೆಯಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬರೆದು ಇಟ್ಕೊಬಹುದು. ಕಲರ್ ಮಾಡೋಕ್ಕೆ ನಿಮ್ಮ ಮನೆಯಲ್ಲೇ ಇರೋ ನೈಲ್ ಪಾಲಿಶ್ ಬಳಸಬಹುದು. ಇಲ್ಲಾಂದರೆ ಈ ರೀತಿ ಫ್ಯಾಬ್ರಿಕ್ ಪೇಂಟ್ನ ಬ್ರಷಿಂದ ಕಲರ್ ಮಾಡ್ಕೊಬೋದು. ನಂತರ ಫ್ಯಾಬ್ರಿಕ್ ಗಮ್ಮು, ಬಾಲ್ ಚೈನು, ಸ್ಟೋನ್ ಚೈನು, ಗಮ್ ಟೇಪು, ನಂತರ ಇದಕ್ಕೆ ಸಿಸರ್ ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು OHP ಪೇಪರ್ ಮೇಲೆ ನಾವು ರಂಗೋಲಿ ಡಿಸೈನ್ ಮಾಡಿರೋ ಅಂಥ ಪೇಪರ್ನ ಉಲ್ಟಾ ಹಾಕಿ ಗಮ್ ಟೇಪ್ ಹಾಕಿ ಅಂಟಿಸ್ಕೋಬೇಕು. ಪೇಪರ್ ಆ ಕಡೆ ಈ ಕಡೆ ಜರಗದೆ ಇರಲಿ ಅನ್ನೋ ಕಾರಣಕ್ಕೆ ಗಮ್ ಟೇಪ್ ಹಾಕ್ತಾ ಇರೋದು. ಫಸ್ಟ್ ನಾವು ಎಲ್ಲ ಕಲರ್ಸ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಕಲರು ತೆಳ್ಳಗಿರುತ್ತೆ, ಒಂದು ಕಲರು ತಿಕ್ಕಾಗಿ ಬರುತ್ತೆ, ಅಂದರೆ ಮಂದಕ್ಕಿರುತ್ತೆ. ಆದಷ್ಟು ಮಂದಕ್ಕಿರುವಂಥ ಕಲರ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತೆಳ್ಳಗಿರುವಂಥದ್ದಾದರೆ ಡಬಲ್ ಕೋಟ್ ಹಾಕಬೇಕಾಗತ್ತೆ ನೀವು. ಪೇಂಟು ಸಹ ಯೂಸ್ ಮಾಡಿ ನೋಡ್ತಾ ಇದ್ದೀನಿ ನಾನು ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗೇನೋ ನೈಲ್ ಪಾಲಿಶ್ ಕಲರೇ ಚೆನ್ನಾಗಿದೆ ಅನ್ನಿಸ್ತು, ಅದೇ ಹಾಕ್ತಾ ಇದ್ದೀನಿ. ನಾನು ಮಾಡಿರುವಂಥ ಎಲ್ಲ ಡಿಸೈನ್ಸು ಸಹ ನೈಲ್ ಪಾಲಿಶಲ್ಲೇ ಕಲರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಈ ರೀತಿ ಡಾರ್ಕ್ ಕಲರ್ ಇರೋವಂಥ ನೈಲ್ ಪಾಲಿಶ್ ತೊಗೊಂಡ್ರೆ ಅಥವಾ ಕಲರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ. ನೈಲ್ ಪಾಲಿಶು ಸ್ವಲ್ಪ ಡ್ರೈ ಆಗಬೇಕು, ಚೆನ್ನಾಗಿ ಡ್ರೈ ಆದಮೇಲೆ ಗಮ್ ಹಾಕ್ಕೊಬೇಕು. ಸೆಂಟ್ರಲ್ಲಿ ನಾನು ಒಂದೇ ಒಂದು ಕುಂದನ್ನು ಬಳಸ್ತಾ ಇದ್ದೀನಿ. ಬಾರ್ಡ್ರಿಗೆ ಬಾಲ್ ಚೈನು, ಸ್ಟೋನ್ ಚೈನಿಂದ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಬಾಲ್ ಚೈನ್ ಹಾಕ್ತಾ ಇದ್ದೀನಿ. ಎರಡನೇದಾಗಿ ಸ್ಟೋನ್ ಚೈನ್ ಹಾಕ್ತಾ ಇದ್ದೀನಿ. ಮತ್ತು ಮೂರನೇ ಸ್ಟೆಪ್ಪು ನಾನು ಬಾಲ್ ಚೈನನ್ನೇ ಹಾಕ್ತಾ ಇದ್ದೀನಿ. ನನಗೆ ಈ ಡಿಸೈನು ಇಷ್ಟ ಆಯಿತು, ಗೋಲ್ಡ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ಬೇಕಿದ್ದರೆ ಬೇರೆ ಕಲರನ್ನು ಬಾಲ್ ಚೈನು ಯೂಸ್ ಮಾಡ್ಕೊಬೋದು, ಇದರಲ್ಲೂ ಕಲರ್ಸ್ ಬರುತ್ತೆ.
ಈಗ ನಾನು ಪೂರ್ತಿಯಾಗಿ ಬಾರ್ಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ, ರೌಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಲೈಟ್ ಕಲರ್ ನೈಲ್ ಪಾಲಿಶ್ ಬಳಸಿದ್ರೆ ಇಷ್ಟೊಂದು ಲುಕ್ ಬರಲ್ಲ. ಅದಕ್ಕೋಸ್ಕರ ಡಾರ್ಕ್ ಕಲರೇ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಸೆಂಟ್ರಲ್ಲೂ ಸಹ ಇದೇ ಡಿಸೈನನ್ನು ಮಾಡ್ತಾಯಿದ್ದೀನಿ ನಾನು. ಇದೇ ಡಿಸೈನ್ ಮಾಡಬೇಕು ಅಂತೇನಿಲ್ಲ, ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಡಿಸೈನ್ ಮಾಡ್ಕೊಬೋದು. ಫ್ಲವರ್ ರೀತಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಡಿಸೈನ್ ಮಾಡ್ಕೊಬೋದು. ಮತ್ತು 4ನೇ ಸ್ಟೆಪ್ ನಾನು ಈ ರೀತಿ ವೈಟ್ ಕಲರ್ ಮಣಿಯನ್ನು ಹಾಕ್ತಾಯಿದ್ದೀನಿ. ಒಂದೊಂದೇ ಮಣಿಯನ್ನು ಹಾಕೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ದಾರ ಸಮೇತ ನೀವು ಮಣಿಯನ್ನು ಜೋಡಿಸ್ಕೊಂಡ್ಬಿಟ್ಟು ನಂತರ ದಾರನ ತೆಗೆದು ಬಿಡ್ಬೋದು. ಆರಾಮಾಗಿ ಬಂದ್ಬಿಡುತ್ತೆ, ಬೇಗನೂ ಆಗುತ್ತೆ. ನೋಡಿ, ಈ ರೀತಿ ದಾರ ತೆಗೆದು ಬಿಡ್ಬೋದು. ಇಲ್ಲಾಂದರೆ ಈ ರೀತಿ ಒಂದೊಂದೇ ಮಣಿಯನ್ನು ಬೇಕಾದರೂ ನೀವು ಅಂಟಿಸ್ಕೊಬೋದು. ಮತ್ತು ಇದು ಪೂರ್ತಿ ಡ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ಬೇಕು. ಡ್ರೈ ಆದಮೇಲೆ ನೀಟಾಗಿ ಕಟ್ ಮಾಡ್ಕೊಬೇಕು. ಈಗ ರಂಗೋಲಿ ಒಂದು ಭಾಗ ರೆಡಿ ಆಯಿತು ನೋಡಿ. ಇದೇ ಥರ ನಾನು ಡಿಸೈನ್ಸ್ ಬೇರೆ ಕಲರಲ್ಲಿ ಮಾಡಿಟ್ಕೊಂಡಿದ್ದೀನಿ. ತಾವರೆ ಹೂವು ಮಾಡಿದ್ದೀನಿ, ಮಾವಿನಕಾಯಿ ಡಿಸೈನ್ಸು, ಮತ್ತು ಸಣ್ಣ ಸಣ್ಣ ಬುಟ್ಟಗಳು. ಇದಕ್ಕೆ ಸೆಂಟ್ರಲ್ಲಿ ಇಡೋದಕ್ಕೆ ಒಂದು ರೌಂಡಾಗಿ ಒಂದು ಫ್ಲವರ್ ರೀತಿ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ಹೂವು, 2 ಸ್ಟೆಪ್ಪು ಬಾಲ್ ಚೈನು, ಸ್ಟೋನ್ ಚೈನಿಂದ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಡಿಸೈನ್ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಜೋಡಿಸಿಟ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ. ಈ ರೀತಿ ಸಣ್ಣದಾಗಿ ಬೇಕಾದರೂ ನೀವು ಜೋಡಿಸಿಟ್ಕೊಬೋದು. ಸೆಂಟ್ರಲ್ಲಿ ಒಂದು ಸಣ್ಣ ಸಣ್ಣ ವಿಗ್ರಹಗಳು ಬೇಕಾದರೂ ಇಟ್ಕೊಬಹುದು. ನಮಗೆ ಹಬ್ಬಗಳ ಟೈಮಲ್ಲಿ ರಂಗೋಲಿ ಹಾಕಿ ಕಲ್ಲರ್ ಹಾಕಿ ಡೆಕೋರೇಟ್ ಮಾಡೋದಕ್ಕೆ ಕೆಲವ್ರಿಗೆ ಟೈಮ್ ಇರೋದಿಲ್ಲ. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮಕ್ಕಳಿರೋರು ಇರ್ತಾರೆ. ಅಂಥವ್ರು ಈ ರೀತಿ ಫ್ರೀ ಇದ್ದಾಗ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 4-5 ಕಲರ್ಸು ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಈ ರೀತಿ ಜೋಡಿಸಿ ಇಟ್ಕೊಬೋದು ಹಬ್ಬಗಳಲ್ಲಿ. ಆಲ್ರೆಡಿ ನಾವು ದೇವ್ರ ಮುಂದೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿರ್ತೀವಿ. ಅಲಂಕಾರಕ್ಕೋಸ್ಕರ ಈ ರೀತಿ ಕುಂದನ್ ಬಳಸಿರೋ ಅಂಥ ರಂಗೋಲಿನ ಜೋಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನ್ಸು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಡಿಸೈನ್ಸ್ ಜೋಡಿಸಿಟ್ಕೊಬೋದು ನಾವು ಅಂತ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ನಾನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.